ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ರೆಸಿಪಿ ಬಿಂದು ಜೀರಾ ಜ್ಯೂಸ್. ಇದನ್ನು ನಾವು ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ಅಂಗಡಿಯಿಂದ ತೊಗೊಂಡು ಬಂದು ಕುಡಿಯೋದಕ್ಕಿಂತ ಮನೆಯಲ್ಲೇ ಕೈಯಲ್ಲಿ ಸಿಗೋವಂತಹ ವಸ್ತುಗಳು ದಿನಬಳಕೆಯಲ್ಲಿ ನಾವೇನು ಬಳಸ್ತೀವಲ್ವ ಅದನ್ನೇ ನಾವಿಲ್ಲಿ ಬಳಸಿಬಿಟ್ಟು ನಾವು ಬಿಂದು ಜೀರಾ ಮಸಾಲ ಜ್ಯೂಸ್ನ ತುಂಬಾ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಆರೋಗ್ಯಕರವಾಗಿ, ಮುಖ್ಯವಾಗಿ ಸೇಮ್ ನೀವು ಅಂಗಡಿನಲ್ಲಿ ತೊಗೊಂಡು ಬರ್ತೀರಲ್ವ ಅದೇ ಒಂದು ರುಚಿನಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ತುಂಬಾ ಸುಲಭ. ಹಾಗೆಯೇ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಮರೀದೇನೆ ನೀವು ನೋಟಿಫಿಕೇಷನ್ನ ನೀವು ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ವಿಡಿಯೋ ಎಲ್ಲೂ ಮಿಸ್ ಆಗೋದಿಲ್ಲ. ಬನ್ನಿ ಮತ್ತೆ ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪು ಹೊಸ ಹುಣಸೆ ಹಣ್ಣನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ಹಳೆ ಹುಣಸೆ ಹಣ್ಣು ಆದರೆ ಸ್ವಲ್ಪ ಹುಳಿ ಹೆಚ್ಚಿಗೆ ಇರುತ್ತೆ, ಹಾಗೆ ಹೊಸ ಹುಣಸೆ ಹಣ್ಣಲ್ಲಿ ಅಷ್ಟು ಹುಳಿ ಇರೋದಿಲ್ಲ. ಹಾಗಾಗಿ ನಿಮ್ಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನೀವಿಲ್ಲಿ ತೊಗೊಂಡು ನೀವಿಲ್ಲಿ ಮಾಡ್ಕೊಳ್ಬೋದು. ಹಾಗೆ ಮುಖ್ಯವಾಗಿ ನೋಡಿ, 1 ಕಪ್ಪು ಹುಣಸೆ ಹಣ್ಣಿಗೆ 2 ಕಪ್ಪು ನಾನಿಲ್ಲಿ ಸಮಭಾಗದಲ್ಲಿ ಬೆಲ್ಲನ ಬಳಸ್ತಾ ಇದ್ದೀನಿ. ಬೆಲ್ಲ ಆರೋಗ್ಯಕರ, ಹಾಗೆಯೇ ಕ್ಯಾಲ್ಶಿಯಂ ಇರೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ, ನಾನಿಲ್ಲಿ 1 ಕಪ್ಪಷ್ಟು ಈಗ ಹುಣಸೆ ಹಣ್ಣನ್ನು ಇವಾಗ ಒಂದು ಬೌಲಿಗೆ ಹಾಕಿ ಇದನ್ನು ನಾನು ಆಲ್ರೆಡಿ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಅಂಗಡಿದಲ್ಲ, ಇದು ಮನೆದೇನೆ. ಇದನ್ನು ನೋಡಿ, ಬೀಜ ಎಲ್ಲ ಒಳಗಡೆ ತೆಗೆದು ಇದನ್ನು ಕ್ಲೀನ್ ಮಾಡಿ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಇದನ್ನು ಒಂದು ಬಾರಿ ನಾವು ನೀರಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸುಮಾರು ಒಂದು 2 ಲೀಟರ್ ಒಂದು ಬಿಂದು ಜೀರಾ ಜ್ಯೂಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ಕಡಿಮೆ ಮಾಡ್ಕೊಳ್ಳೋದಾದರೆ ನೀವು ಕ್ವಾಂಟಿಟಿನ ನೀವು ಆದಷ್ಟು ನೀವಿಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಇದನ್ನು ನೀವು ಅರ್ಧ ಭಾಗದಲ್ಲಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಹುಣಸೆ ಹಣ್ಣನ್ನು ತೊಳೆದಾಗಿದೆ. ನಂತರ ಮುಳುಗುವಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು 1 ಗಂಟೆಗಳ ಕಾಲ ನಾವು ಇದನ್ನು ನೆನೆಸಿ ಇಡಬೇಕಾಗತ್ತೆ. ನಂತರ 2 ಕಪ್ಪು ನಾನಿಲ್ಲಿ ಒಂದು ಬೌಲಿಗೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಕೂಡ ನಾನು ಒಂದು 2 ಗ್ಲಾಸು ನಾನಿಲ್ಲಿ ನೀರನ್ನು ಸೇರಿಸಿ ಇದನ್ನು ಕೂಡ 1 ಗಂಟೆಗಳ ಕಾಲ ನಾನಿಲ್ಲಿ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇದು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತೆ ಜ್ಯೂಸು. ಹಾಗಾಗಿ ನೀವು ಆದಷ್ಟು ಬೆಲ್ಲ ತೊಗೊಳ್ಬೇಕಾದ್ರೆ ಈ ಥರ ಕುಟ್ಟಿ ಈ ಥರ ಚೆನ್ನಾಗಿ ಎಷ್ಟಾಗುತ್ತೆ ಅಷ್ಟು ನೀವು ಪೌಡರ್ನ ಮಾಡಿ ನಂತರ ನೀವು ನೆನೆಸೋದು ಭಾಳನೇ ಮುಖ್ಯ ಆಗುತ್ತೆ. ಇಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಎರಡೂ ಕೂಡ ನೋಡಿ ನಾನು ಈಗ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ 1 ಗಂಟೆಗಳ ಕಾಲ. ನಂತರ ನೋಡೋಣ. ಇದು ನೆನೆಯೋಷ್ಟರಲ್ಲಿ ಈ ಕಡೆ ನೋಡಿ, ನಾನಿಲ್ಲಿ 2 ಟೇಬಲ್ ಸ್ಪೂನು ಜೀರಿಗೆನ ಒಂದು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಲೋ ಫ್ಲೇಮಲ್ಲಿ ಸ್ವಲ್ಪ ಒಂಚೂರು ಬೆಚ್ಚಗಾದರೆ ಸಾಕು. ನೀವು ಅರ್ಧ ಭಾಗದಲ್ಲಿ ಬಳಸ್ತೀನಿ ಅನ್ನೋದಾದರೆ ನೀವು ಇಲ್ಲಿ 1 ಟೇಬಲ್ ಸ್ಪೂನು ಜೀರಿಗೆನ ಇಲ್ಲಿ ಬಳಸ್ಕೊಳ್ಳಿ. ಇವಾಗ ತುಂಬಾ ಉರಿ ಬಿಸಿಲಿರೋದ್ರಿಂದ ದೇಹ ತುಂಬಾ ಸುಸ್ತಾಗಿರುತ್ತೆ, ದಣಿಯುತ್ತೆ. ಹಾಗಾಗಿ ಈ ರೀತಿಯಾಗಿ ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಜೀರಿಗೆನ ಈಗ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಚಿಕ್ಕದಾದಂತಹ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 10 ಕಾಳು ಮೆಣಸನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಏಲಕ್ಕಿ ಚಿಕ್ಕದಾಗಿರೋವಂಥದ್ದು ನಾನಿಲ್ಲಿ 5 ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ನೈಸಾಗಿ ನಾವು ಇದನ್ನು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ 1 ರಿಂದ 1.5 ಗಂಟೆ ನಾನು ಇದನ್ನು ಬಿಟ್ಟಿದ್ದೆ. ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸಂಪೂರ್ಣವಾಗಿ ಬೆಲ್ಲ ಇಲ್ಲಿ ಕರಗಿದೆ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಬೆಲ್ಲ ಹಾಗೆ ಹುಣಸೆ ಹಣ್ಣು 2 ಕೂಡ ಸಮಭಾಗದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಯಾವುದೇ ಕೂಡ ನಿಮಗೆ ಇಲ್ಲಿ ಅಂದರೆ ಹುಳಿ ಬರೋದಿಲ್ಲ, ನಿಮಗೆ ಹುಳಿ ಅನಿಸೋದಿಲ್ಲ. ಅಂದರೆ ಕರೆಕ್ಟಾಗಿ ಈಕ್ವಲ್ ಆಗಿರುತ್ತೆ. ಈಗ ಹುಣಸೆ ಹಣ್ಣನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನಾವು ಶೋಧಿಸ್ಕೊಳ್ಳೋಣ.
ಒಂದು ಸೌಟ್ ತೊಗೊಂಡಿದ್ದೀನಿ. ಆ ಸೌಟಿಂದ ನೋಡಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಿಂಡಿ ಸ್ವಲ್ಪ ಸಂಪೂರ್ಣವಾಗಿ ನಾವು ಇದನ್ನು ರಸನ ತೆಗಿಬೇಕಾಗತ್ತೆ. ನಿಮ್ಗೆ ಅನಿಸ್ಬೋದು ಏನಿಷ್ಟು ಹುಣಸೆಹಣ್ಣಿದೆ ಹೇಗಪ್ಪ ಇದು ಅಂದರೆ ಹುಳಿ ಜಾಸ್ತಿ ಆಗಲ್ವಾ ಹೇಗೆ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಡೌಟ್ ಇರ್ಬೋದು. ಬಟ್ ಖಂಡಿತ ಎಲ್ಲ, ನೀವು ಒಂದು ಸಲ ಪ್ರಯತ್ನನ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ 1 ಗ್ಲಾಸಷ್ಟು ನಾನಿಲ್ಲಿ ಮತ್ತೆ ನೀರನ್ನು ಸೇರಿಸಿ ಹುಣಸೆಹಣ್ಣಲ್ಲಿ ಇರೋವಂಥದ್ದನ್ನು ಇಲ್ಲಿ ರಸನ ಸಂಪೂರ್ಣವಾಗಿ ನಾನಿಲ್ಲಿ ತೆಗೆದಿದ್ದೀನಿ. ನಂತರ ಈಗ ಮತ್ತೆ ನಾನಿವಾಗ ಬೆಲ್ಲ ಕೂಡ ಈಗ ಶೋಧಿಸ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ವ, ಆ ಒಂದು ಪುಡಿನೂ ಕೂಡ ನಾನಿವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಒಂದು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ದುಬಾರಿ ಬೆಲೆ ಕೊಟ್ಟು ನಾವು ತೊಗೊಂಡು ಬಂದು ನಾವು ಕುಡಿಯೋದಕ್ಕಿಂತ ಹೆಚ್ಚಾಗಿ ಈ ಒಂದು ಬಿಸಿಲಿಗೆ ಮಕ್ಕಳಾಗಲಿ ದೊಡ್ಡವರಾಗಲಿ ಅಂದರೆ ನಮ್ಮ ದೇಹ ಕೇಳುತ್ತೆ, ನಾವು ತಂಪಾಗಿರೋವಂಥದ್ದು ಏನಾದರೂ ಒಂದು ಕುಡಿಬೇಕು ಅಂತ ಅಂದಾಗ ಖಂಡಿತವಾಗ್ಲೂ ಈ ಒಂದು ವಿಧಾನದಲ್ಲಿ ಕಡಿಮೆ ಖರ್ಚಿನಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು. ಜೀರಿಗೆ ಮನೆಯಲ್ಲಿ ಇದ್ದೇ ಇರುತ್ತೆ, ಹಾಗೆ ಬೆಲ್ಲ ಕೂಡ ಇರುತ್ತೆ, ಹಾಗೆ ಹುಣಸೆ ಹಣ್ಣು ಕೂಡ ಇರುತ್ತೆ. ಯಾವುದೂ ಕೂಡ ನೀವು ಅಂಗಡಿನಲ್ಲಿ ಹೋಗಿ ತೊಗೊಂಡು ಬಂದು ಮಾಡೋವಂಥದ್ದು ಇಲ್ಲೇನೂ ಇರೋದಿಲ್ಲ. ಹಾಗಾಗಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಇಲ್ಲಿ ಒಂದು 2ರಿಂದ 3 ಗ್ಲಾಸ್ ನಾನಿಲ್ಲಿ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೋದು ನಿಮ್ಗೆ ಯಾವ ರೀತಿ ಬೇಕು ಅಂತ ಹೇಳಿ. ಹಾಗೆ ಇಲ್ಲಿ ಮುಖ್ಯವಾಗಿ ನಾನಿಲ್ಲಿ ಇದನ್ನು ಶೋಧಿಸ್ಕೊಂಡಿಲ್ಲ. ನಾವು ಕುಡಿಬೇಕಾದ್ರೆ ಅಂದರೆ ಜೀರಿಗೆ ಫ್ಲೇವರು ಅಂದರೆ ಬಾಯಿಗೆ ಸಿಗುತ್ತೆ. ಹಾಗಾಗಿ ನಾನಿಲ್ಲಿ ಇದನ್ನು ಕಂಪ್ಲೀಟಾಗಿ ಪೌಡರ್ ಹಾಕಿದ ಮೇಲೆ ನಾನು ಇದನ್ನು ಶೋಧಿಸ್ಕೊಂಡಿಲ್ಲ. ಹಾಗೆ ತಕ್ಷಣಕ್ಕೆ ನೀವು ಕುಡಿತೀನಿ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಈ ರೀತಿನಲ್ಲಿ ಕುಡೀರಿ, ಅಥವಾ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಇದನ್ನು ಶೋಧಿಸ್ಕೊಂಡು ಸಹ ಕುಡಿಬಹುದು. ಬಟ್ ಇದನ್ನು ಹೆಚ್ಚೊತ್ತು ನೀವು ಇಡೋದ್ರಿಂದ ಏನಾಗುತ್ತೆ ಅನ್ನೋದಾದರೆ ಪಾತ್ರೆ ಕೆಳಭಾಗದಲ್ಲಿ ಆ ಜೀರಿಗೆ ಎಲ್ಲ ಚೆನ್ನಾಗಿ ನೆಂದಿರುತ್ತಲ್ವ, ಅದೆಲ್ಲ ಗಟ್ಟಿಯಾಗಿ ಕೆಳಗಡೆ ಎಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ನೀವೇನು ಮಾಡಿ, ನೀವು ಇದನ್ನು ಸ್ಟೋರ್ ಮಾಡ್ತೀನಿ ಅನ್ನೋದಾದರೆ ನೀವು ಶೋಧಿಸ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು 2 ಡೇಸ್ವರೆಗೂ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಯಾವುದೇ ರೀತಿ ಖರ್ಚಿಲ್ದೇನೆ ನಾವು ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಮನೆಯಲ್ಲೇ ಸುಲಭವಾಗಿ ತುಂಬಾ ಆರೋಗ್ಯಕರವಾದಂತಹ ಜೀರಾ ಬಿಂದು ಜ್ಯೂಸ್ನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದಲ್ವ. ನೀವು ಕೂಡ ಮಾಡ್ಕೊಳ್ಳಿ, ನೀವು ಕೂಡ ಕುಡಿರಿ. ಈ ಸಮ್ಮರ್ಗೆ ಹೇಳಿ ಮಾಡಿಸಿರೋಂತಹ ಜ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಕಮೆಂಟು, ಶೇರ್ ಮಾಡಿ, ಹಾಗೆ ಐಪ್ ಕೂಡ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.